ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಡುಗಿ ಕೈ ಕೊಟ್ಟಿದ್ದಕ್ಕೆ ಹೈ ಟೆನ್ಷನ್ ಕಂಬವನ್ನ ಹತ್ತಿದ ಲವರ್ ಬಾಯ್. ಆನೇಕಲ್ ತಾಲೂಕಿನ ಚಿನ್ನಯ್ಯನ ಪಾಳ್ಯದಲ್ಲಿ ಯುವಕನ ಹೈ ಡ್ರಾಮಾ. ಹುಡುಗಿ ಕೈ ಕೊಟ್ಟಿದ್ದಕ್ಕೆ ಹೈ ಟೆನ್ಷನ್ ಕಂಬವನ್ನ ಹತ್ತಿದ ಲವರ್ ಬಾಯ್ ಈತ. ಆನೇಕಲ್ ತಾಲೂಕಿನ ಚಿನ್ನಯ್ಯನ ಪಾಳ್ಯದಲ್ಲಿ ಯುವಕ ದೊಡ್ಡ ಹೈ ಡ್ರಾಮವನ್ನೇ ಮಾಡಿದ್ದಾನೆ. ಹೈ ಟೆನ್ಷನ್ ಕಂಬವನ್ನ ಹತ್ತಿದ ಚಿನ್ನಯ್ಯನ ಪಾಳ್ಯ ನಿವಾಸಿ ಸೋಮಶೇಖರ್ ಕಳೆದ 3 ವರ್ಷಗಳಿಂದ ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದ. ಯುವತಿ ಮದುವೆಗೆ ನಿರಾಕರಣೆಯನ್ನ ಮಾಡಿದ್ದಾಳೆ. ಲವ್ ಬ್ರೇಕಪ್ಗೆ ಮುಂದಾಗಿದ್ದಕ್ಕೆ ಸೋಮಶೇಖರ್ ರೊಚ್ಚಿಗೆದ್ದಿದ್ದಾನೆ. ಮನೆಯ ಸೀಟ್ ಹೊಡೆದು ದಾಂಧಲೆಯನ್ನ ನಡೆಸಿ ದೊಡ್ಡ ಹೈ ಡ್ರಾಮವನ್ನ ಮಾಡಿದ್ದ. ತದನಂತರ ಮನೆ ಸಮೀಪದ ಹೈ ಟೆನ್ಷನ್ ಕಂಬವನ್ನ ಹತ್ತಿದ ಅಮರ ಪ್ರೇಮಿ ಇದ್ದ. ಹುಡುಗಿ ಬರೋವರೆಗೂ ನಾನು ಕೆಳಗಿಳಿಯಲ್ಲ ಅಂತ ಹೇಳಿ ಆ ಲವರ್ ಬಾಯ್ ಹೇಳ್ತಾ ಇದ್ದ. ಆನೇಕಲ್ ಪೊಲೀಸರು ದೌಡಾಯಿಸಿದ್ರು. ಯುವಕನನ್ನ ಕೆಳಗಿಳಿಸಲು ದೊಡ್ಡ ಹರಸಾಹಸ ಪಟ್ಟಿದ್ದಾರೆ. ಪೊಲೀಸರು ಇಳಿಯಪ್ಪ ಕೆಳಗೆ ಅಂದ್ರೂ ಕೂಡ ಆ ಸೋಮಶೇಖರ್ ಇಳಿತಾ ಇರಲಿಲ್ಲ. ಸ್ಥಳದಲ್ಲಿ ಜಮಾಯಿಸಿದ ಗ್ರಾಮಸ್ಥರು ಕೆಳಗಿಳಿಸಲು ಸಾಕಷ್ಟು ಶತ ಪ್ರಯತ್ನವನ್ನ ಮಾಡಿದ್ದಾರೆ. 3 ವರ್ಷಗಳಿಂದ ಸೋಮಶೇಖರ್ ಒಂದು ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇರ್ತಾನೆ. ಇನ್ನು ಆ ಹುಡುಗಿ ಬ್ರೇಕಪ್ ಮಾಡಿಕೊಂಡು ಮದುವೆಗೆ ನಿರಾಕರಣೆಯನ್ನ ಮಾಡಿದ್ದಾಳೆ. ಅದಕ್ಕೆ ಆ ಹುಡುಗಿ ಬರೋವರೆಗೂ ನಾನು ಕೂಡ ಕೆಳಗಿಳಿಯಲ್ಲ ಅಂತ ಹೇಳಿ ಆ ಹಠ ಮಾಡಿಕೊಂಡು ಕೂತಿರುವಂತದ್ದು. ಹೈ ಟೆನ್ಷನ್ ಕಂಬವನ್ನ ಹತ್ತಿದ ಲವರ್ ಬಾಯ್ ಈತ. ಇನ್ನು ಮನೆಯ ಸೀಟನ್ನ ಹೊಡೆದು ದಾಂಧಲೆಯನ್ನ ನಡೆಸಿ ಭಾರಿ ದೊಡ್ಡ ಹೈ ಡ್ರಾಮವನ್ನೇ ನಡೆಸಿದ್ದ. ಬಳಿಕ ಮನೆ ಸಮೀಪದ ಹೈ ಟೆನ್ಷನ್ ಕಂಬವನ್ನ ಹತ್ತಿದ ಅಮರ ಪ್ರೇಮಿ ಈತ. ಆ ಹುಡುಗಿ ಬರೋವರೆಗೂ ಕೂಡ ನಾನು ಕೆಳಗಿಳಿಯಲ್ಲ ಅಂತ ಹೇಳಿ ಆತ ಹೇಳ್ತಾ ಇರುವಂತದ್ದು. ಚಿನ್ನಯ್ಯನ ಪಾಳ್ಯ ನಿವಾಸಿ ಸೋಮಶೇಖರ್. ಡೀಟೇಲ್ಸ್ ಅನ್ನ ನೀಡ್ತಾರೆ ಆನೇಕಲ್ ರಿಪೋರ್ಟರ್ ಅಮರೀಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೀಶ್, ಈಗ ಹುಡುಗಿ ಕೈ ಕೊಟ್ಟಿದ್ದಕ್ಕೆ ಆ ಲವರ್ ಬಾಯ್ ಹೈ ಟೆನ್ಷನ್ ಕಂಬವನ್ನ ಹತ್ತಿರುವಂತದ್ದು. ಆಕೆ ಬರೋವರೆಗೂ ಕೂಡ ನಾನು ಕೆಳಗಿಳಿಯಲ್ಲ ಅಂತ ಹೇಳಿ ಆತ ಹೇಳ್ತಾ ಇದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಮರೀಶ್? ಹೌದು ಅಂಕಿತಾ, ಹುಡುಗಿ ಏನು ಪ್ರೀತಿಯನ್ನ ಬ್ರೇಕಪ್ ಮಾಡ್ಕೊಂಡ್ಲು ಎನ್ನುವಂತ ನಿಟ್ಟಿನಲ್ಲಿ ಹುಡುಗ ಹೈ ಟೆನ್ಷನ್ ಕಂಬವನ್ನ ಹತ್ತಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಚಿನ್ನಯ್ಯನ ಪಾಳ್ಯದಲ್ಲಿ ನಡೆದಿರುವಂತದ್ದು. ಚಿನ್ನಯ್ಯನ ಪಾಳ್ಯದ ಗ್ರಾಮದ ಏನು ಸೋಮಶೇಖರ್ ಏನಿದ್ದಾನೆ, ಈತ ಕಳೆದ 3 ವರ್ಷಗಳಿಂದ ಒಂದು ಯುವತಿಯನ್ನ ಪ್ರೀತಿ ಮಾಡ್ತಿದ್ದಂತ ವ್ಯಕ್ತಿ ಈತ ಏನಂತಂದ್ರೆ ಶತಕುಡುಕನಾಗಿದ್ದ, ಕುಡಿತದ ವ್ಯಸನ ಆಗಿದ್ದ. ಇದರಿಂದಾಗಿ ಹುಡುಗಿಗೆ ಬೇಸತ್ತು ಹುಡುಗ ನಾನು ಮದುವೆಗೆ ಮಾಡ್ಕೊಳ್ಳಲ್ಲ ಅಂತೇಳಿ ನಿರಾಕರಣೆ ಮಾಡಿದ್ರು. ಇದರಿಂದಾಗಿ ಯುವಕ ಏನಂತಂದ್ರೆ ಇವತ್ತು ಏಕೈಕಿ ಹೈಟೆನ್ಷನ್ ಕಂಬವನ್ನ ಹತ್ತಿರುವಂತದ್ದು. ಆನೇಕಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆತನನ್ನ ಕೆಳಗಿಳಿಸೋದಕ್ಕೆ ಶತಪ್ರಯತ್ನ ಪಟ್ಟರು ಕೂಡ ಆತ ಕೆಳಗಡೆ ಇಳಿಲಿಲ್ಲ. ಗ್ರಾಮಸ್ಥರು ಕೂಡ ಇಲ್ಲಿ ಜಮಾಯಿಸಿರುವಂತದ್ದು. ಜೊತೆಗೆ ಆ ಹುಡುಗಿ ಬರಬೇಕು ಸ್ಥಳಕ್ಕೆ ಅಂತೇಳಿ ಕೂಡ ಆತ ಒತ್ತಾಯ ಮಾಡಿದ್ದ. ಈಗಾಗಲೇ ಆ ಹುಡುಗಿಯನ್ನು ಕೂಡ ಪೊಲೀಸರು ಕರೆಸುವಂತಹ ಏನು ಪ್ರಯತ್ನವನ್ನ ಮಾಡಿರುವಂತದ್ದು. ಆಕೆ ಬಂದ ಮೇಲೆ ನಾನು ಕೆಳಗಡೆ ಇಳಿತೀನಿ, ಆಕೆ ಬರೋವರೆಗೂ ನಾನು ಕೆಳಗಡೆ ಇಳಿಯೋದಿಲ್ಲ ಅಂತೇಳಿ ಆತ ಏನು ಹೈಟೆನ್ಷನ್ ಕಂಬದ ಮೇಲೆನೆ ಇಲ್ಲಿವರೆಗೂ ಕೂತ್ಕೊಂಡಿರುವಂತದ್ದು. ಅಂಕಿತಾ, ಈಗಾಗಲೇ ಅಗ್ನಿಶಾಮಕ ತಂಡ ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿಯನ್ನ ನೀಡ್ತಾ ಇರುವಂತದ್ದು. ಅದನ್ನ ಕೆಳಗಿಳಿಸೋದಕ್ಕೆ ಶತಪ್ರಯತ್ನ ಮಾಡ್ತಿದ್ದಾರೆ. ಹೈಟೆನ್ಷನ್ ಕಂಬದಲ್ಲಿ ಕರೆಂಟ್ ಕೂಡ ಇರುವಂತದ್ದು. ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ಏನು ಆ ಒಂದು ಹೈಟೆನ್ಷನ್ ಕರೆಂಟ್ ಹೊಡೆಯುವಂತದ್ದು. ಜೊತೆಗೆ ಸುಮಾರು ಒಂದು 50-60 ಅಡಿಯಷ್ಟು ಮೇಲೆ ಆತ ಕುಳಿತಿರುವಂತದ್ದು. ಅಲ್ಲಿಂದ ಏನು ಕಾಲ್ಜಾರಿ ಬಿದ್ರು ಕೂಡ ಏನು ಪ್ರಾಣಾಪಾಯ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಅದರಿಂದಾಗಿ ಆ ಯುವತಿಯನ್ನ ಕರೆಸೋದಕ್ಕೂ ಕೂಡ ಇಲ್ಲಿ ಪ್ರಯತ್ನ ನಡೀತಾ ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅಮರೀಶ್ ನಿಮ್ಮೆಲ್ಲ ಮಾಹಿತಿಗೆ.